ಲಕ್ಷ್ಮಿ ನೀರು ಕುಡಿ. ಹಂಗೆ ಒಂಚೂರು ಮೊದಲು ನೀರು ಕುಡಿವಾ, ನೀರು ಕುಡಿ, ಈಗ ಕಟ್ ಮಾತಾಡ ಕುಡಿ. ಕುಡಿ ಇನ್ನಷ್ಟು ಕುಡಿ. ಸಾಕ್ಯವ. ದಾನು ಏನಾರು ತಿನ್ನಾಕ ತಗೊಂಡು ಬಾ ಹೋಗು. ಬೇಡಪ್ಪಾಜಿ, ನನಗೇನು ತಿನ್ನಕ್ಕೆ ಮನಸ್ಸಿಲ್ಲ. ಏ ಲಕ್ಷ್ಮಿ ಸಮಾಧಾನದಾಗೆ ಏನಾತು? ಏನಾರ ಅಂದ್ರನ ಹೊಡೆದ್ರನ ಏನು ಮನೆಯಿಂದ ಹೊರಗೆ ಹಾಕಿದ್ರನ ಎದ್ರ ಸಂಬಂಧ ಜಗಳ ಆತು ಏನಾತು? ಸಮಾಧಾನದಾಗೆ ಆಳ್ಬೇಡ. ಮೊದಲು ನೀ ಅಳದ್ ನಿಲ್ಲಿಸು ಹೇಳು. ಹ್ಞೂ ತಂಗಿ ಆಳ್ಬೇಡವ, ಸುಮ್ಮ ಹೇಳು ಲಕ್ಷ್ಮಿ, ಧೈರ್ಯವಾಗಿ ಹೇಳಿ. ನೀ ಏನು ಯಾರಿಗೂ ಅಂಜ ಅವಶ್ಯಕತೆ ಇಲ್ಲ ಅವ್ರಿಗೆ. ಹೇಳ ಲಕ್ಷ್ಮಿ, ಯಾಕೆ ಅಳಾಕತ್ತಿ? ಏನಂತ ಹೇಳಿವೆಯವ? ಈ ಕಣ್ಣೀರು ಹಾಕೋದು, ಅಳೋದು, ಕರೆಯೋದು ಇದು ನನಗೆ ಸಾಯ ಮಟ್ಟ ತಪ್ಪಿದಲ್ಲ ಅನಿಸಿತ್ತು ನನಗೆ. ಯಾಕೆ ತ್ರಾಸ ಮಾಡ್ಕೋತಿ? ಹಾಂ, ಹಂಗೇನು ಆಗೋದಿಲ್ಲ. ಸುಳ್ಳ 12 ವಿಚಾರ ಮಾಡಬೇಡ. ಏನಾತ ಅನ್ನೋದು ಹೇಳ್ವಾ. ಅಪ್ಪಾಜಿ, ನೀವು ಬಂದ್ಮೇಲೆ, ನೀವು ನನ್ನ ನೋಡಕ್ಕೆ ಬಂದು ಹೋದ್ಮ್ಯಾಗಿಂದ ಹೊಡೆದೆಲ್ಲ ಕಡಿಮೆ ಮಾಡಿದ್ರು. 3 ಹೊತ್ತು ಉಣ್ಣ ಕೊಡಲಿಲ್ಲ ಅಂದ್ರೆ ಅಟ್ಟ ಹೊತ್ತು 1 ಹೊತ್ತಾದರೂ ಕರೆಕ್ಟಾಗಿ ಊಟ ಕೊಡಾಕತ್ತಿದ್ರು. ಇನ್ನೇನಪ್ಪ ಎಲ್ಲ ಸ್ವಲ್ಪ ಸುಧಾರಿಸಕಂತೈತಿ. ಇವತ್ತಲ್ಲ ನಾಳೆ ನನ್ನ ಜೀವನನ ಸರಿ ಹೋಗ್ತೈತಿ ಅನ್ನೋಷ್ಟೊತ್ತಿಗೆ ನಿನ್ನ ಅದಕ್ಕಸವರೆಗೆ ಬಂದು ನಮ್ಮ ಮನೆಗೆ ಶನಿ ಒಕ್ಕರಿಸ್ಬಿಟ್ಟ ಅಪ್ಪಾಜಿ. ಅವಾಗಿಂದ ರಗಳಿ ಚಾಲುವಾತ್ ನೋಡು. ಎಂತಾನು ಏನದ ತಡಿ ಹೇಳಾತ? ಯಾರು ಬಂದಿದ್ರ ಲಕ್ಷ್ಮಿ? ಅದೇ ಅಪ್ಪಾಜಿ, ಮಂಜುಮ್ಮನ ದೊಡ್ಡಪ್ಪದಾನಂತಲ್ಲ ಅವ ಬಂದಿದ್ದ. ಅವ ಬಂದು ಹೋದ್ಮ್ಯಾಗ ಇವ್ರು ಮತ್ತೆ ಹಳೆಯದಂಗ ಮಾಡಾಕತ್ರ. ಏನು ಹೇಳೋಗ್ಯಾನ ಏನು ಚುಚ್ಚೋಗ್ಯಾನ ನನಗೆ ಗೊತ್ತಿಲ್ಲ. ಅಂದ್ರೆ ಮೊದ್ಲಿನಂಗ ಮತ್ತೆ ಹೊಡೆಯೋದು ಬಡಿಯೋದು ಊಟಿಲ್ದಂಗೆ ಮಾಡೋದು ಮಾಡಾಕತ್ರ ಹೆಂಗೆ? ಇಲ್ಲವ, ಅವ್ರು ಮೊದ್ಲಿನಂಗ ನನಗೆ ಉಣ್ಣಕ್ಕೆ ಕೊಡ್ದಂಗ ಹೊಡೆಯೋದು ಬಡಿಯೋದು ಮಾಡಿದ್ರು. ನಾ ಹೆಂಗ ಇದ್ಬಿಡ್ತಿದ್ದೆ. ಆದ್ರೆ ಅವರು ಈಗ ಬೇರೆ ನಾಟಕ ತೆಗ್ದಾರ. ಅಯ್ಯವ್ವ, ನನ್ ಟೆನ್ಷನ್ ಕೊಡಬೇಡ ಲಕ್ಷ್ಮಿ. ಏನಾದ್ ಪಟಾಪಟ್ ಅಂತ ಹೇಳ್ಬಿಡ ನಿನ್ನ. ಏನ ಮಂಜಮ್ಮಗ ಅತ್ತಿ ಇನ್ನೊಂದು ಚಲೋ ಸಾವ್ಕಾರ ಮನೆ ಹುಡುಗಿ ತಂದು ಲಗ್ನ ಮಾಡ್ತಾಳಂತ. ಅದಕ್ಕೆ ನನ್ನ ಇಷ್ಟ ಇಲ್ದಂಗೆ ಮದ್ವೆ ಮಾಡ್ಕೊಂಡಾರಂತವ್ರು ನಿಮ್ಮ ಮ್ಯಾಲೆ ಸೇಡು ತೀರಿಸ್ಕೊಳಕ. ಅದಕ್ಕೆ ನನಗೆ ಯಾವಾಗ ಹೊಡೆದು ಬಡಿಯೋದು ಮಾಡ್ತಿದ್ರು. ಊಟ ಕೊಡ್ದಂಗೆ ಇರೋದು ಮಾಡ್ತಿದ್ರು. ಅಟ್ಟಾದ್ರೂ ನಾನು ನಿಮ್ಮ ಮುಂದೆ ಹೇಳಿದ್ದಿಲ್ಲ ಇವತ್ತಲ್ಲ ನಾಳೆ ಸರಿ ಹೋಗ್ತೈತಿ ಅಂತ. ಆದರೆ ಈಗ ನೀನು ಮಾಡ್ಕೊಳೋದು ಇಷ್ಟ ಇರಲಿಲ್ಲ. ನಿಮ್ಮವ್ವ ಅಪ್ಪ ನಿನ್ನ ಮದುವೆ ಮಾಡ್ಕೊಳಕ್ಕೆ ಹೇಳಿದ್ದಕ್ಕೆ ನಮಗೆ ಅವಮಾನ ಮಾಡಿದ್ರು. ಸೇಡ್ ತೀರಿಸ್ಕೊಳಕ್ಕೆ ಮಾಡ್ಕೊಂಡಿದ್ವಿ. ಈಗ ನನಗೆ ನಿನ್ನ ಮ್ಯಾಗ ಎಳ ನಟು ಮನಸ್ಸಿಲ್ಲ. ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತೇಳಿ ನಾನು ಹೊರಗೆ ಹಾಕಿದ್ರೆ ಅವ್ವ. ಏನ ಏನ್ ಹೇಳತ್ತೀನಿ ಅಂದ್ರೆ ನೀನು ಇಷ್ಟಪಟ್ಟ ಲಗ್ನ ಆಗಿಲ್ಲವ? ಇಲ್ಲವ, ನಮ್ಮ ಮ್ಯಾಗ ಜಿದ್ದು ಸಾಧಿಸ್ಯಾರವ್ರು. ಈಗ ನಾವ ಡೈವರ್ಸ್ ನೋಟಿಸ್ ಕಳಿಸ್ತಾನಂತ. ಆ ಡೈವರ್ಸ್ ನೋಟಿಸ್ ಏನೋ ಸಹಿ ಹಾಕಿ ಕಳಿಸ್ಬೇಕಂತ. ಏನುವಾ ಏನು ಹೇಳತ್ತಿ? ನಂಗೆ ನಂಬಕ್ಕಾಗವಲ್ದೆ ಲಕ್ಷ್ಮಿ. ಅಕ್ಕನ ಹಂಗ ಅಂದ್ಲ? ನಿಮ್ಮ ಅಕ್ಕ ಭಾರಿ ಚೊಲಕಿ ಬಿಡ್ರಿ. ಏನ್ ಅಕ್ಕ ಬಾಳ ಚೊಲಕಿ ಅನ್ನ ಅಕ್ಕನ ಹಂಗ ಅಂದ್ಲ ಅಂತ. ಅಕ್ಕನ ಶಾಮಿಲಾಗೆ ಮಾಡ್ಯಾಡಿದ್ರ. ಅಕ್ಕಿನ ಕಿಟಿ ಕೊಡ್ತಾ ಇತ್ತು ಅಂತ ಹೇಳಕತ್ತಾಳಿಲ್ಲ ಹುಡುಗಿ. ಏನ್ ನಿಮ್ಮ ಅಕ್ಕ ಮ್ಯಾಗ್ಲಿಂದ ಉದ್ರಾಳನ ಬಾಳ ಚೊಲಕಿ ನಕ್ಕಿ. ಅಕ್ಕಿ ಚೊಲೋ ಇಲ್ಲ ಅಂತ ಎಷ್ಟ್ ಹೇಳಿದ್ರು ಕೇಳಿಲ್ಲ. ಕುಡಿದು ಕೊಟ್ರಿ. ಕುಂದ್ರಿ ಡೈವರ್ಸ್ ಕೊಡ್ತಾನಂತ ನೋಡು. ಕುಂದ್ರಿ ಮನೆ ಮಗನ ಇಟ್ಕೊಂಡು 2 ದಿನ ತಡದು ಈ ಚೊಲೋ ಎಲ್ಲರೂ ಹೊರಗಡೆ ನೋಡ್ಕೊಟ್ಟಿದ್ರಾಕಿತ್ತು. ಇಲ್ಲ ನಮ್ಮ ಅಣ್ಣನ ಮಗಗಾರ ಕೊಟ್ಟಿದ್ರಾಕಿತ್ತು. ನನ್ನ ಮಾತು ಕೇಳಿದ್ರಿ? ಕೇಳಿಲ್ಲ. ಅನುಭವಿಸ್ರಿ ಆಗಬೇಕಾಗಿದ್ದ ಈಗ ನಿಮಗೆ. ಇವಾಗ ಏನು ಬೇ ನಿಂದ್ರ ಗಡಿ? ಎಲ್ಲಿ ಎಂಥ ಹೊತ್ನಾಗ ಬೇಕಾದ್ರೂ ನಿಂದು ಒಟ್ಟು ಅನ್ನೋದು ನಾನು ತೀರಿಸ್ಕೊಂಡೆ ಬಿಡಕ್ಕೆ ನೋಡಿ ನೀನು. ಬಿಡು, ಈಗೇನು ಆಗೈತಿ, ಮುಂದೆ ಏನು ಆಗ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಏನು ನಿಮ್ಮ ಅಣ್ಣನ ಮಗ ಕೊಟ್ಟಿದ್ರೆ ಭಾಳ ಚಲೋ ಇರ್ತಿದ್ದಂತ ಯಾವ ಗ್ಯಾರಂಟಿ ಮ್ಯಾಗ ಹೇಳ್ತಿ? ಯಾರನ್ನ ಹೊಟ್ಟಾಗ ಬಗ್ಗದು ಯಾರು ನೋಡಿ ಬಂದಾರ? ಅಲ್ಲ ಇವ್ರನ್ನ ಅಟ್ಯಾಕ್ ಮಾಡಿದ್ರು. ಏನು ಅಪ್ಪಾಜಿ ಲಕ್ಷ್ಮಿ ಅವ್ರು ಹೊಟ್ಟಾಗ ಬಗ್ಗದು ನೋಡಿ ಬಂದಿದ್ರನ ಹೆಂಗಿದ್ರು ಅನ್ನೋದು. ಮೋಸ ಮಾಡೋರಿಗೆ ಹೆಂಗಿದ್ರು ಮೋಸ ಮಾಡತ್ತಾರ ಅವರು. ಏನು ಅಪ್ಪಾಜಿ ಅಕ್ಕನ ವಿಶ್ವಾಸದ ಮ್ಯಾಗ ಹ್ಞೂ ಅಂದಾನ. ಸೋದರ ಮಾವ ಚಲೋ ಇರ್ತಾನ ವಿಶ್ವಾಸದ ಮ್ಯಾಗ ಪಪ್ಪಾಕಿ ಮಾಡ್ಕೊಂಡಾಳ. ನೀನದು ಎಲ್ಲದಕ್ಕೂ ಒಂದು ಟೈಮ್ ಸಿಕ್ತಂದ್ರೆ ಅಂದ ತೀರ್ಸ್ಕೊಂಡ್ಬಿಡು ನೀನು. ಇಂಥ ಹೊತ್ನಾಗು ಏನು ಬೇನಿ? ಸುಮ್ಮನಿರುದಾನು, ನಂಗೆ ತಲೆ ಓಡ್ವಲ್ದು. ನೀ ಒದರಾಡಿದ್ರೆ ನನಗಿನ್ನ ಟೆನ್ಷನ್ ಆಕತಿ.
ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋನು. ಈಗ ಏನು ಅವ್ರು ಹೋಗಂದಿದ ತಕ್ಷಣ ನೀವು ಬಂದ್ಬಿಟ್ಟೆನ ಲಕ್ಷ್ಮಿ? ಇಲ್ಲಪ್ಪಜ್ಜಿ, ನಾ ಕಾಲೆಲ್ಲ ಬಿದ್ದು ಬೇಡ್ಕೊಂಡು ಆಗಿದ್ದಾಗಿತ್ತೆ. ಇಷ್ಟು ದಿನ ಬಾಳಿದ್ದೇವೆ, ಬೇಕಂತನೇ ಮಾಡ್ಕೊಂಡೇನಿ ನಾನು. ನಾ ಸತ್ರು ಇಲ್ಲ ಬದುಕಿದ್ರು ಇಲ್ಲ ಅಂತ ಎಷ್ಟು ನಾನು ಬೇಡ್ಕೊಂಡ್ರು ಅವ್ರು ನಾವ ದರ ಹಿಡಿದು ಹೊರಗೆ ಹಾಕ್ಬೇಕು, ನೀನ ಹೋಗ್ತೀವ ಅಂತ ಕಡ್ಡೆ ತುಕಡ ಮಾಡ್ದಂಗೆ ಹೇಳಿದ್ರೆ ಅಪ್ಪಾಜಿ. ಅವರ ಇನ್ನು ದರ ಹೇಳೋದು ಹೊರಗೆ ಹಾಕಿದ ಮ್ಯಾಗ ನಾ ಅಲ್ಲಿರೋದ್ರಾಗ ಏನು ಅರ್ಥ ಐತೆ ಅಂತೇಳಿ ನಾ ಬಂದ್ಬಿಟ್ಟೆ ಅಪ್ಪಾಜಿ. ಈಗ ಮುಂದೆ ಏನು ಮಾಡ್ಬೇಕು ನನಗೆ ತಿಳಿವಲ್ದ ಅಪ್ಪಾಜಿ. ಏನು ಮಾಡಲಿ ನಾ? ಶಿಲ್ಪಿ ಎಲ್ಲ ಹೇಳಿದ್ಲು ಇವನ ಬಗ್ಗೆ, ನಾನು ನಂಬಲಿಲ್ಲ ಅಪ್ಪಾಜಿ. ಒಂಚೂರಕ್ಕೆ ಮಾತಿನ ಬಗ್ಗೆ ವಿಚಾರ ಮಾಡಿ ಒಂದೀಟ ಗಮನಿಸಿದ್ರೆ ಇವತ್ತು ನನ್ನ ಸ್ಥಿತಿ ಹಿಂಗೆ ಬರ್ತಿದ್ದಿಲ್ಲ ಅಪ್ಪಾಜಿ. ಮುಂದೇನು ಮಾಡೋದು ನಂಗೇನು ತಿಳಿವಲ್ದ ಅಪ್ಪಾಜಿ. ಮೊದ್ಲದು ಮುರುಗಡೆ ಆಯ್ತು, ಈಗ ಇದು ಹಿಂಗಾತಂದ್ರೆ ಅಪ್ಪಾಜಿ ಓಣ್ಯಾನ ಮಂದಿ ತಲೆಗೊಂದು ಮಾತಾಡ್ತಾರೆ. ಕರೆನ ಬದುಕಿರಲ್ಲ ಅಪ್ಪಾಜಿ. ಅಲ್ಲ ಲಕ್ಷ್ಮಿ, ಅವ್ರಂಗ್ ಹೊರಗೆ ಹೋಗಿ ಅಂದಿದ ತಕ್ಷಣ ನಮ್ಗೊಂದು ಫೋನ್ ಮಾಡ್ಬೇಕಿಲ್ಲ ನೀನು? ನಾವು ಬರ್ತಿದ್ವಿಲ್ಲ. ಯವ್ವ ಆಕೆ ಹತ್ರ ಫೋನ್ ಇಲ್ಲ, ಅವ್ರು ಫೋನ್ ಏನೋ ಮಾಡ್ಯಾರಂತ ನನಗೆ ಫೋನ್ ತಂದು ಕೊಡಂದಿದ್ಲು. ನಾನು ಹೋಗಿ ತಂದು ಕೊಡ್ತೀನಿ ಅಂದೆ. ಆಕಿನ ಏನಂದ್ಲು, ಇಲ್ಲ ನಾನು ಇವತ್ತು ಬರ್ತೀನಿ, ನಾನು ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಅಂದ್ಲು. ನಾನು ಖರೆ ಬಂದಿದ್ದು ನೋಡಿ ಆಕಿ ಮೊಬೈಲ್ ತೊಗೊಂಡು ಹೋಗಕ್ಕೆ ಬಂದಾಳ ಅನ್ಕೊಂಡೇನಿ. ಹಿಂಗೆ ಬಂದಾಳಂತ ನನಗೂ ಗೊತ್ತಾಗ್ಲಿಲ್ಲ. ಮೊಬೈಲ್ ಕಸ್ಕೊಂಡಾರಪ್ಪಾಜಿ ಆಕಿ ಕಡೆ ಇದ್ದಿದ್ದು. ಹೌದಾ ಲಕ್ಷ್ಮಿ? ಅಪ್ಪಾಜಿ, ನಿಮ್ಮ ಜೋಡಿ ಯಾರ ಜೋಡಿ ನಾ ಮಾತಾಡಬಾರ್ದು ಕಲಿಸ್ಕೊಡ್ತಾರ ಅಂತಂದು ಹೇಳಿ ಫೋನ್ ಕಸ್ಕೊಂಡಾರ. ಅವ್ರು ಎಲ್ಲಿಟ್ಟಾರ ನನಗೆ ಗೊತ್ತಿಲ್ಲ, ಸಿಕ್ಕಿಲ್ಲ. ನಾ ಇಲ್ಲಿ ಬರುವಾಗ ದ್ಯಾಮವ್ವಕ್ಕೆ ಸಿಕ್ಕಿದ್ಲು. ಫೋನ್ ಹಚ್ಚಿ ಹೇಳ್ತೀನಿ ನೀವು ಹೋಗಟ್ಟತ್ತಿಗೆ ಅಂದಿದ್ಲು. ನಿಮ್ಗೆ ಹಚ್ಚಿದ್ದಿಲ್ಲ? ಅಯ್ಯಯ್ಯ, ಹಚ್ಚಿದ್ಲ ತಂಗಿ ಆಕಿ. ನಾ ಏನು ಅನ್ಕೊಂಡೆ, ನಿಮ್ಮ ಅತ್ತಿದ ಏನಾರು ಸುದ್ದಿ ಹೇಳಕ್ಕೆ ಹಚ್ಚಾಳನ. ಮತ್ತೆ ನಾನು ಆ ಕೆಲಸ ಇತ್ತ ಮುಗಿದ ಮ್ಯಾಗ ಈ ಕಡೆ ಸಮಾಧಾನದಾಗ ಹಚ್ಚಿ ಕೇಳಿದ್ರ ಆತು ಬಿಡ ಅನ್ಕೊಂಡು ಸುಮ್ಮನೆ ಅದೆ. ಹಂಗಾರೆ ನೀವು ಬರೋ ಸುದ್ದಿ ಹೇಳಕ್ಕೆ ಹಚ್ಚಿದ್ಲನ ಆಕಿ? ನಾ ಯಾತಿಲ್ಲಲ್ಲ ತಂಗಿ. ಹೋಗ್ಲಿ ಬಿಡು ಪಾಪ. ದ್ಯಾಮವ್ವಕ್ಕೂ ನನ್ನ ಸಂಬಂಧ ರಗಡ್ ಮಾತಾಡ್ಯಾರವ. ಅದ್ರಕ್ಕೆಲ್ಲ ತಡ್ಕೊಂಡು ಮನಸ್ಸಿನಾಗ ಇಟ್ಕೊಳ್ದಂಗ ಮತ್ತು ನನ್ನ ಜೋಡಿ ಚಂದಾಗೆ ಮಾತಾಡಿಲ್ಲ. ಭಾಳ ಸುಮಾರು ಅದಾರವ ಇವರು. ನೀ ಹೇಳೋದ ಬರೋಬರಿ ಇತ್ತು, ನೀ ಅಂದಂಗ ಚಲೋ ಇಲ್ಲ ಅವರು. ಅಪ್ಪಾಜಿ, ಅದರಿದ್ರೆ ಬೇವರಿಸಿ ನೀನು ಬಂದು ನನ್ನ ಜೀವನನ ಸತ್ಯನಾಶ ಮಾಡಿದೆ ಅಪ್ಪಾಜಿ. ಹೊಡೆದ್ರು ಬಡಿದ್ರು ಕೂಳ್ ಕೊಡ್ಲಿಲ್ಲ ಅಂದ್ರು. ಗಂಡನ ಮನೆಗಿದ್ದಾನು ನೆಮ್ಮದಿ ಇತ್ತು, ಈಗ ಅದು ಅಳು ಹಚ್ಚಿದ. ಮುಂದೆ ಏನು ಮಾಡೋದಪ್ಪಾಜಿ? ನನಗೆ ಏನು ಮಾಡ್ಬೇಕನ್ನೋದೇ ತಿಳಿವಲ್ದ. ಲಕ್ಷ್ಮಿ ಯಾಕೆ ತಲೆ ಕೆಡಿಸ್ಕೊಂತಿ? ಡೈವರ್ಸ್ ಕೊಡೋವರೆಗೂ ಬಂದಾನ ಅಂದ ಮೇಲೆ ನೀ ಆ ಮನೆಯಾಗಿ ನೀ ಇದ್ದು ಉಪಯೋಗ ಇಲ್ಲ. ಹೋಲಿ ಬಿಡು. ಮಂದೇನು ಬದುಕಿದ್ರು ಮಾತಾಡ್ತಾರು, ಸತ್ರು ಮಾತಾಡ್ತಾರೆ, ಇದ್ರು ಮಾತಾಡ್ತಾರೋ ಹೋದ್ರು ಮಾತಾಡ್ತಾರೆ, ಚಲೋ ಬದುಕಿದ್ರು ಮಾತಾಡ್ತಾರೆ, ಕೆಟ್ಟದಾಗ ಬದುಕಿದ್ರು ಮಾತಾಡ್ತಾರೆ. ಅನ್ನೋರ್ಗೇನು ಸಾವಿರ ಅಂತಾರೆ. ನೀ ಏನು ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನೇನು ನನಗೇನು ಭಾರ ಆಗೋದಿಲ್ಲ. ಮುಂದೆ ನಿನ್ನ ಜೀವನಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡೋನು. ಅವೇನಾರ ನಂಗೆ ಡೈವರ್ಸ್ ನೋಟಿಸ್ ಕೊಟ್ಟು ಕಳಿಸಿದ್ರೆ ಸೈನ್ ಮಾಡಿ ನಿನಗೆ ಮನಸ್ಸಿದ್ರೆ. ಇಲ್ಲ ಮತ್ತು ನೀನು ಅವ್ನು ಕುಟಾಗ ಬಾಳ್ತೀನಿ ಅನ್ನೋದ ಖರೆ ಆದ್ರೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಏನಾರು ಒಂದು ಸುದ್ದಿ ಮಾಡೋನು. ಏನಪ್ಪಜಿ? ವೀರೇಶ ಬೇಡ. ಈಕಿನವ್ರು ಹೊರಗೆ ಹಾಕಕ್ಕೆ ನಿಂತು ಬೇರೆ ಮದ್ವೆ ಮಾಡಕ್ಕೆ ತಯಾರಾಗ್ಯಾರಂದ್ರೆ ಹೊಳ್ಳಿಕ್ಕಿನ ಏನಾರ ಅಲ್ಲಿ ನಾವು ಕಳಿಸಿದ್ವಿ ಅಂದ್ರೆ ಈಕಿನ ಸಾಯ ಹೊಡಿತಾರವ್ರು. ಬದುಕಿದ್ರೆ ಇಲ್ಲೆಲ್ಲರೂ ಒಂದು ಹತ್ರ ಕಂಡವ್ರ ಮನೆ ಮುಸುರಿ ತಿಕ್ಕ್ಯಾರ ಜೀವನ ಮಾಡ್ತಾಳೆ. ಸಪೋಸ್ ಆಕೆನೇನಾರ ಅಲ್ಲಿ ಇರಲಿ ಗಂಡನ ಮನ್ಯಾಗಂತ ನಾವು ಫೋರ್ಸಬಲ್ ಮಾಡಿ ಕಳಿಸಿದ್ವಿ ಅಂದ್ರೆ ನಾಡಿಕಿ ಜಲಮುಖ ದೋಖ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಹುಚ್ಚುಳೆ ಮಗ ಹೋದ್ರೆ ಹೊಕ್ಕಾನ. ಲಕ್ಷ್ಮವ್ವ, ನೀ ಏನು ತಲೆ ಕೆಡಿಸೋಬೇಡ. ಅವ್ನು ಡೈವರ್ಸ್ ಬೇಕಂತಿಲ್ಲ, ರಂಡಿ ಮಗಗೆ ಕೊಟ್ಟು ಬಿಡು ಅವ್ನು. ನೀ ಮನ್ಯಾಗಿರು, ನೀನೇನು ನನಗೆ ತ್ರಾಸ ಆಗೋದಿಲ್ಲ. ನಿನಗೆ ಅವತ್ತು ಹೇಳಿದ್ದೀವಿ ಮೊದಲೇ ಸರಿದು ಬಿಟ್ಟು ಬಂದಾಗ ಎಲ್ಲರೂ ನೌಕರಿ ಹಚ್ಕೊಡ್ತೀನಿ ಮಾಡ್ಕೊಂಡು ಆರಾಮಾಗಿರು ಅಂತ. ಈಗೂ ಶಂಕರಪ್ಪಗೆ ಹೇಳ್ತೀನಿ, ಅವಂಗೆ ರಗಡ್ ಮಂದಿ ಮುನ್ಸಿಪಟ್ಟ ಪರಿಚಯ ಅದಾರ. ಎಲ್ಲರೇ ಒಂದು ಗೌರ್ಮೆಂಟ್ ನೌಕರಿಗೆ ಅರ್ಜಿ ಹಾಕೋನು. ಇನ್ನು ವಯಸ್ಸೈತಿ ಬರ್ತೈತಿ, ಆರಾಮಾಗಿ ದುಡ್ಕೋ, ಈ ಮನ್ಯಾಗಿರು. ನಂದೇನೇನು ಅಬ್ಜೆಕ್ಷನ್ ಇಲ್ವಾ. ನಾನು ಇನ್ನು ಬೇಕಾದ್ರೆ ನನ್ನ ಆಸ್ತಿ ಒಳಗೆ ಒಂದು ಮನೆ ನಿನ್ನ ಹೆಸರಲ್ಲೇ ಬರೀತೀನಿ, ಆರಾಮಾಗಿದ್ದು ಬಿಡು. ಲಕ್ಷ್ಮ ಬಾ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ ಅವನ ಬಗ್ಗೆ. ಏನ್ದಾನು ನಾವಿರೋ ಮಟ್ಟ ಏನೋ ನೋಡ್ಕೊಂತೇವ್ರಿ. ನಾವು ಹೋದ ಕಾಲಕ್ಕೆ ವೀರೇಶನ್ ಹೆಂಡತಿ ಅಂತಕ್ಕೆ ಬರ್ತಾಳ ಏನು ಕತ್ತಿನ. ಆಮೇಲೆ ಮುಂದಿನ ಜೀವನ ಹೆಂಗ್ರಿ? ಈಗಿನ ಬಗ್ಗೆ ವಿಚಾರ ಮಾಡಕತ್ತೀವಿ ಅಟ್ಟ ನಾವು. ನಾನು ಹಿಂಗೆ ಏನೇನಾರ ಅಕ್ಕಿ ಮುಂದೆ ಮಾತಾಡಿ ಅಕ್ಕಿ ಎದಿ ಜಲ್ ಅನ್ಸ್ಕೊಳಂಗೆ ಮಾಡಬೇಡ. ಮುಂದಿನ ಮುಂದೆ ನೋಡೋಣ. ಈಗ ಸದ್ಯದಂತೂ ವಿಚಾರ ಮಾಡೋನು. ಕಾಲ ಕಳೆದಂಗೆ ಎಲ್ಲ ಬದಲಾಕ್ಕೋ. ಈಗಿನ ಬಗ್ಗೆ ಅಷ್ಟೇ ವಿಚಾರ ಮಾಡಿ ಆಕಿ ಬದುಕಿನ ಬಗ್ಗೆ ಸುದ್ದಿ ಮಾಡೋದ್ರ ಬಗ್ಗೆ ಮಾಡೋನು. 10 ವರ್ಷದ ಮುಂದಿಂದ ಈಗ ಮಾತಾಡಕ್ಕೆ ಹೋಗ್ಬೇಡ ನೀ. ಹೌದೇವಾ, ಅದು ಕರೇನ. ಕಾಲ ಕಳೆದಂಗೆ ಎಲ್ಲ ಬದಲಾಗ್ತಿರ್ತೈತಿ.
ನೋಡೋಣ ಏನಾಕತಿ ಎಲ್ಲಿಗೆ ಹತ್ತೈತೆ. ಒಟ್ಟಲ್ಲಿ ಈ ಲಕ್ಷ್ಮಿ ಅಂತವ್ರ ಮನೆಗೆ ವಾಪಸ್ ಕಳ್ಸೋದು ಬೇಡ ಅಪ್ಪಾಜಿ, ಇಲ್ಲೇ ಇಟ್ಕೊಳ್ಳೋಣ. ಆತ್ ಹಂಗೆ ಮಾಡೋಣ. ಹೇಳ, ನೀ ಏನು ಭಾಳ ತಲೆ ಕೆಡ್ಸೋಬೇಡ. ಆ ಬೋಳಿ ಮಗ ಏನೇನು ನೋಟಿಸ್ ಕಳಿಸ್ತಾನೆ ಕಳಿಸುವಲ್ನಾಕ ಸೈನ್ ಮಾಡಿ ಕಳಿಸು. ಅವೇನು ಡೇವರ್ಸರ ಮಾಡ್ಕೊಳಕ ಯಾವಕಿನಾರ ಕುಟ್ಟಾಗ ಏನಾರ ಮಾಡ್ಕೊಂಡು ಹೋಗುವಲ್ನಾಕ, ಲಗ್ನಾರ ಮಾಡ್ಕೋವಲ್ಲಾಕ, ಆಕಿನ ಇಟ್ಕೊಂಡು ಲಾಡ್ಜರ ನಡೆಸ್ಕೋವಲ್ಲಾಕ. ನಮಗೇನು ಆಗೋದೈತೆ ತಂಗಿ, ನಡಿ. ನಿನ್ನಂತೂ ಕೈ ಬಿಟ್ರಲ್ಲ ಜೀವಂತವಾಗಿ. ನೀ ಅವ್ರ ಮನೆಯಿಂದ ಜೀವಂತವಾಗಿ ಬರ್ತಿ ಇಲ್ಲ ಅನ್ನೋದ ನಮ್ಗೆ ಚಿಂತೆ ಹತ್ತಿತ್ತು ಖರೆ ಅಂದ್ರೆ. ಸದ್ಯ ದೇವ್ರ ದಯದಿಂದ ನಿನ್ನ ಜೀವಂತ ಕೈ ಬಿಟ್ಟಾರ, ಅದು ನಮ್ಮ ಪುಣ್ಯ ಐತಿ. ಯಾ ಜನ್ಮದ ಮಾಡಿದ್ದು ನೀ ಬದುಕಿದ್ರೆ ಎಲ್ಲಿ ಬೇಕಾರೆ ಅನ್ನ ಹುಟ್ಟಿಸ್ಕೊಂಡು ಎಲ್ಲರೂ ಬದುಕ್ತಿ. ಜೀವನ ಹೋದ ಮ್ಯಾಗ ಮಗಳು ಕಳ್ಕೊಂಡ್ವಿ ಅನ್ನೋ ಸಂಕಟದಾಗ ನಾವು ಬದುಕಕ್ಕಾಗಲ್ಲ, ಜನ್ಮ ಹೋದ ಮ್ಯಾಗ ನೀನು ಬದುಕಕ್ಕಾಗಲ್ಲ. ಹೌದಿಲ್ಲ? ಅಂತ ನರಕದಾಗ ಇದ್ದಿದ್ದಕ್ಕಿನ್ನ ದೇವ್ರು ಏನು ಬುದ್ಧಿ ಹಾಕಿದ್ನ ಅವರ ನೀನು ಹೊರಗೆ ಹಾಕಿದ್ರು ಭಾಳ ಚಲೋ ಆಗಿತ್ತು ತಂಗಿ. ನಾ ಎಲ್ಲ ನಿಮ್ಮ ಮನ್ಯಾಗ ಏನೇನು ಜಗಳ ಹಾಕಿತ್ತು ಎಲ್ಲ ನಮಗೆ ಗೊತ್ತಾಗಿತ್ತು. ನಿನ್ನ ಹೋಗಿ ಅಲ್ಲಿಂದ ಕರ್ಕೊಂಡು ಬರ್ಬೇಕಂತ ಬಂದಿದ್ವಿ. ಆದ್ರೆ ಅವತ್ತು ನೀ ಅಲ್ಲೇನು ಮಾತಾಡಲಿಲ್ಲ, ಅದಕ್ಕೆ ಬಿಟ್ಟು ಬಂದಿದ್ವಿ. ಇವತ್ತು ನೀನಾಗೆ ಬಂದಿದ್ದಿ, ಚಲೋ ಮಾಡ್ಯಾನ ದೇವರು. ಇಲ್ಲೇ ಉಳ್ಕೊಂಬಿಡು. ಏನ್ದಾನು ನಾನಂತ ಈ ಮಾತು ಯಾವಾಗಲೂ ಹೇಳ್ಕೊಂಬಂದೇನ್ರಿ. ಖರೆ ಅಂದ್ರೆ ಅವ್ರ ಮನೆಗೆ ಲಗ್ನ ಮಾಡ್ಕೊಡೋದ ನನಗೆ ಮನಸ್ಸಿರ್ಲಿಲ್ಲ. ಹಾಳಾಗ್ ಹೋತು, ಪೀಡೆ ಹೋತು, ಶನಿ ಹೋತು ಅಂತ ತಿಳ್ಕೊಂಬಿಡಿ. ನೀನು ಆರಾಮಾಗಿರು ತಂಗಿ, ನೀ ಇಲ್ಲಿ ಮ್ಯಾಗಿಂದ. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ಏನಾಗತ್ತೆ ನೋಡೋಣ ಮುಂದೆ. ಅಪ್ಪಾಜಿ ಅದಾನಲ್ಲ, ವೀರೇಶ್ ಅದಾನ, ಏನಾದ್ರು ಸರಿ ಮಾಡ್ತಾರೆ. ಆದ್ರೆ ಹೊಳ್ಳಿ ಅಲ್ಲಿ ಹೋಗೋದು ಬೇಡವಾ. ಇನ್ನೊಂದು ಲಗ್ನ ಮಾಡ್ಕೊಳ್ಳಿ, ಸಸಿದು ಚಂದ ಗುಂಡ್ಲಿ ಅವ್ರು ಅನುಭವ ಹಾಕತ್ತೆ ಹೋದವ್ರಿಗೆ. ನಿನಗೆ ಮಾತ್ರ ಮರೇ ಬೇಡವಾ. ಬಂದು ಭಾಳ ಚಲೋ ಕೆಲಸ ಮಾಡಿದೆ. ಮುಂಚೆ ಲಗ್ನ ಆಗಿಲ್ದಾಗ ನಮ್ಮ ಮನ್ಯಾಗ ಹೆಂಗಿದ್ದಿಲ್ಲ ಹಂಗ ಇದ್ದು ಬಿಡವಾ ನೀ. ಹೇಳು, ಜಳಕ ಮಾಡುವ ಬಂದಿಟ್ಟು ಊಟ ಗಿಟ್ಟ ಮಾಡೋಣ ತಂಗಿ. ಹೇಳು ಹೇಳು, ಬರ್ತೀನಿ ನಡಿ, ಅರ್ಬಿ ಕೊಡ್ತೀನಿ ನೀನು. ಏನ್ದಾನು ಇದು 5-6 ತಿಂಗಳದಾಗ ಎಲ್ಲ ನಡೆದು ಹೋತಲ್ಲಿ ಹುಡುಗಿ ಜೀವನದಾಗ. ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಆಗೋದೆಲ್ಲ ಒಳ್ಳೇದಕ್ಕಂತಾರೆ. ಚಲೋ ಆಗೈತಿ. ಈಗಿದ ಮದುವೆಗಿಂತ ಭಾಳ ಚಲೋ ಆಗಿತ್ತು ಅನ್ಕೊಂಡಿದ್ದೆ. ಈಗ ಅವರಾಗಲೇ ಕಳಿಸಿನೂ ಭಾಳ ಚಲೋ ಮಾಡ್ಯಾರ. ಇದ್ರ ಬಗ್ಗೆ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಇನ್ನು ಮುಂದೆ ಈ ಸುದ್ದಿನೂ ಮಾತಾಡಕ್ ಹೋಗ್ಬೇಡ್ರಿ. ನಾನು ಮಾತಾಡಲ್ಲ, ನೀವು ಮಾತಾಡಬೇಡ. ವೀರೇಶ ನೀನು ಅಟ್ಟೆ. ಆತಾಯ್ತು, ಹೋಗು. ಆ ಹುಡುಗಿಗೆ ಏನು ಬೇಕು ನೋಡ್ಕೊಡು. ಪಾಪ ಅದಕ್ಕೆ ಊಟಕ್ಕೆ ಏನಾರು ಹಚ್ಕೊಡು. ದಾನು, ಏನ್ರಿ ಅದು ಶಿಲ್ಪ ಈಕಿಗೆ ಫೋನ್ ಹಚ್ಚಿದ್ ಖರೇನು? ಏನನ್ರಿ ನನಗೂ ಗೊತ್ತಿಲ್ಲ. ಆಕೆ ಬಾಯಿಂದ ಈಗ ಕೇಳಾಕತ್ತೀನಿ. ಆಕೆಗೆ ಭಾಳ ಅಳಾಕತ್ತಾಳ. ಆಕೆ ಒಟ್ಟು ಸಮಾಧಾನ ಆದ ಮ್ಯಾಗ ಇಕ್ಕಟ್ಟು ಮಾತಾಡೋಣ ಅಂತ ನಾನು ಸುಮ್ಮನಾಗೇನಿ. ಕೇಳಿ ಹೇಳ್ತೇನೆ ಹೇಳ್ರಿ. ಆತಾಯ್ತು. ವೀರೇಶ, ನಿಮ್ಮ ತಂಗಿ ಹಿಂಗೆ ಬಂದಾಳಂತೇಳಿ ನಾಳೆ ಲಗ್ನ ಆದ್ಮೇಲೆ ಆಕಿನ ಕೈ ಬಿಡಬಾರ್ದಪ್ಪ. ಹಂಗೇನಾಗೋದಿಲ್ಲ ಅಪ್ಪಾಜಿ, ನೀ ಸುಮ್ಮನೆ ವಿಚಾರ ಮಾಡಬೇಡ. ನೀವು ಇರ್ಲಿ ಇಲ್ದಂಗಿರ್ಲಿ, ನಾಕಿನ ಯಾವತ್ತಿದ್ರೂ ಚಂದ ನೋಡ್ಕೋತೀನಿ. ಆತಿಲ್ಲ, ಆಕಿ ಜೀವನಕ್ಕೆ ಏನಾರು ಒಂದು ಆಧಾರ ಮಾಡತ್ತೀನಿ. ನೀ ಹೇಳ್ದಂಗೆ ಆಕಿ ಒಂದು ಮನೆ ಬರ್ದು ಕೊಡು, ನನಗೇನು ಬೇಸರ ಇಲ್ಲ ಅಪ್ಪಾಜಿ. ಆತಪ್ಪ, ಆತಾಯ್ತು.